ಧರ್ಮಸ್ಥಳ ಬ್ರೂಡೆ ಕೇಸ್ ನಿಜವಾಯಿತು. ಪವರ್ಫುಲ್ ಸತ್ಯಾನ್ವೇಷಣೆ. ಧರ್ಮಸ್ಥಳದಲ್ಲಿ ಬ್ರೂಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವರ್ಫುಲ್ ಸತ್ಯಾನ್ವೇಷಣೆ ಕೊನೆಗೂ ಕೂಡ ಸತ್ಯ ಆಗಿದೆ, ನಿಜ ಆಗಿದೆ. ಬ್ರೂಡೆ ಗ್ಯಾಂಗ್ ವಿರುದ್ಧವೇ ಸ್ಫೋಟಕ ಆರೋಪ ಮಾಡಿದ್ದಾರೆ ಚಿನ್ನಯ್ಯ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈಗ ಮಾಸ್ಕ್ ಮ್ಯಾನ್. ನನ್ನೊಬ್ಬನಿಗೆ ಜೈಲು ಯಾಕೆ, ಎಲ್ಲರಿಗೂ ಕೊಡಿ. ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಿಂದಲೂ ಎಸ್ಐಟಿ ಕ್ರಮ ತೆಗೆದುಕೊಂಡಿಲ್ಲ, ಯಾಕೆ? ತನಿಖಾ ವರದಿ ಏನೇನಾಯ್ತು, ಇದ್ರ ಬಗ್ಗೆ ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ತನಿಖೆ ಕೈಗೊಂಡಿದ್ದ ಎಸ್ಐಟಿ ಇದೀಗ ಏನ್ ಮಾಡ್ತಾ ಇದೆ, ತನಿಖೆಯಲ್ಲಿ ಏನೇನಾಯ್ತು? ಹಾಗಾದ್ರೆ ಬ್ರೂಡೆ ಗ್ಯಾಂಗ್ ಷಡ್ಯಂತ್ರ ಮೊದಲು ಬಯಲು ಮಾಡಿದ್ದೆ ಪವರ್ ಟಿವಿ ಹೇಳಿದಂತೆ ಇದೀಗ ಚಿನ್ನಯ್ಯನಿಂದಲೇ ಕಹಿ ಸತ್ಯ, ಷಡ್ಯಂತ್ರ ಬಯಲಾಗಿದೆ. ತನಿಖೆಯ ಸ್ಥಿತಿಗತಿ ಕೋರಿ ಮಾಹಿತಿ ಕೊಡುವಂತೆ ಎಸ್ಐಟಿಗೆ ಈಗ ಚಿನ್ನಯ್ಯ ರಿಟ್ ಅರ್ಜಿನ ಸಲ್ಲಿಸಿದ್ದಾರೆ. ಕಳೆದ ಡಿಸೆಂಬರ್ನಿಂದಲೂ ಎಸ್ಐಟಿ ಕ್ರಮವನ್ನು ತೆಗೆದುಕೊಂಡಿಲ್ಲ, ಯಾಕೆ? ತನಿಖಾ ವರದಿ ಏನೇನಾಯ್ತು, ಇದ್ರ ಬಗ್ಗೆ ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ತನಿಖೆಯನ್ನ ಕೈಗೊಂಡಿದ್ದಂಥ ಎಸ್ಐಟಿಗೆ ಇದೀಗ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಸರ್ಕಾರ ಹಾಗೂ ಎಸ್ಐಟಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದ ಹೈಕೋರ್ಟ್. ಬ್ರೂಡೆ ಗ್ಯಾಂಗ್ ಷಡ್ಯಂತ್ರ ಮೊದಲು ಬಯಲು ಮಾಡಿದ್ದೆ ಪವರ್ ಟಿವಿ. ಧರ್ಮಸ್ಥಳ ಬ್ರೂಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯನ ಸ್ಫೋಟಕ ಆರೋಪ. ನನಗೆ 50 ಲಕ್ಷದ ಆಮಿಷ ಒಡ್ಡಿದ್ರು, ಮಾಸ್ಕ್ನೊಳಗೆ ಹೆಡ್ಫೋನ್ ಇಕ್ಕಿದ್ರು. ಯೂಟ್ಯೂಬರ್ಗಳ ಕೈವಾಡ ಷಡ್ಯಂತ್ರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಚಿನ್ನಯ್ಯ. ನಿಜವಾದ ಆರೋಪಿಗಳನ್ನ ಹೆಸರಿಸಿದ್ರು ಕೂಡ ಎಸ್ಐಟಿ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಪ್ರಾಥಮಿಕ ವರದಿಯಲ್ಲಿರುವವರ ಮೇಲೆ ಸರಿಯಾದ ತನಿಖೆ ನಡೆಸಿಲ್ಲ. ಎಫ್ಐಆರ್ ಸಂಖ್ಯೆ 39/2025 ನ ಎಸ್ಐಟಿ ಹಾಗೆ ಸರ್ಕಾರಕ್ಕೆ ಸೂಚನೆ. ಧರ್ಮಸ್ಥಳ ಬ್ರೂಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯನ ಸ್ಫೋಟಕ ಆರೋಪ. ಈಗ ಎಫ್ಐಆರ್ ಸಂಖ್ಯೆ 39/2025 ನ ತನಿಖೆಯನ್ನ ಎಸ್ಐಟಿ ಪೂರ್ಣಗೊಳಿಸಿಲ್ಲ. ಹಾಗಾಗಿ ಎಸ್ಐಟಿ ಹಾಗೆ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ಚಿನ್ನಯ್ಯ ಮನವಿ ಮಾಡಿಕೊಂಡಿರೋದು. ನಾನೊಬ್ಬನಿಗೆ ಯಾಕೆ ಶಿಕ್ಷೆ, ನಾನೊಬ್ಬನೇ ತಪ್ಪು ಮಾಡಿದ್ದೀನಿ ಹಾಗಾದ್ರೆ ಅಂತ. ಪವರ್ ಟಿವಿ ಮೊಟ್ಟ ಮೊದಲ ಬಾರಿಗೆ ಸುದ್ದಿಯನ್ನ ಬಿತ್ತರಿಸಿತ್ತು. ಇದು ನಿಜವಾದ ಸತ್ಯಾನ್ವೇಷಣೆ ನಡೆಸಿತ್ತು ಪವರ್ ಟಿವಿ. ಸತ್ಯ ಏನು, ಸತ್ಯ ಏನಿದೆ ಅದು ಹೊರಗೆ ಎಳೆದಿದ್ದೆ ಪವರ್ ಟಿವಿ.